ವಿಜಯಪುರದಲ್ಲಿ 3 ದಿನಗಳ ಕಂದಾಯ ದಿನ ಆಚರಣೆ ನಡೆಯಲಿದೆ. ಮಾರ್ಚ್ 7, 8 ಮತ್ತು 9ರಂದು 3 ದಿನಗಳ ಕಾಲ ವಿಜಯಪುರ ನಗರದಲ್ಲಿ ಕಂದಾಯ ದಿನ ಆಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಗುವುದು ಎಂದು ವಿಜಯಪುರದಲ್ಲಿ ಶುಕ್ರವಾರ ಜಿಲ್ಲಾಧಿಕಾರಿಗಳಾದ ಟಿ. ಭೂಬಾಲನ್ ಹೇಳಿಕೆ ನೀಡಿದರು. ಕಳೆದ 2 ವರ್ಷಗಳಿಂದ ಕಂದಾಯ ದಿನವನ್ನು ಆಚರಣೆ ಮಾಡಿಲ್ಲ. ಹೀಗಾಗಿ ಈ ಬಾರಿ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ. ಕಂದಾಯ ಇಲಾಖೆ ಆಡಳಿತದ ಹೃದಯಭಾಗವಿದ್ದಂತೆ ಸಿಬ್ಬಂದಿಗಳ ಕರ್ತವ್ಯಕ್ಕೆ ಉತ್ತೇಜನ ನೀಡಲು ಆಚರಣೆ ಬಹುಮುಖ್ಯವಾಗಿದೆ ಎಂದರು. ನಮಸ್ಕಾರ. ಪ್ರತಿ ವರ್ಷ ಕಂದಾಯ ಇಲಾಖೆ ವತಿಯಿಂದ ಕಂದಾಯ ದಿನಾಚರಣೆಯನ್ನು ನಾವು ಹಮ್ಮಿಕೊಳ್ಳುತ್ತಾ ಇರ್ತೀವಿ. ಕಳೆದ ವರ್ಷ ಹಲವಾರು ಕಾರಣಗಳಿಂದ ಅದು ಹಮ್ಮಿಕೊಳ್ಳೋಕ್ಕಾಗಿಲ್ಲ. ಆದ್ದರಿಂದ ಈ ವರ್ಷ ಕಂದಾಯ ದಿನಾಚರಣೆಯನ್ನು ಮಾರ್ಚ್ ತಿಂಗಳು 7, 8, 9 3 ದಿನಗಳ ಕಾಲ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಕಲ್ಚರಲ್ ಆ್ಯಕ್ಟಿವಿಟಿ ಹಾಗೂ ವಿವಿಧ ಸ್ಪರ್ಧೆಗಳನ್ನು ಕೂಡ ನಾವು ಹಮ್ಮಿಕೊಂಡು ಕಂದಾಯ ಇಲಾಖೆ ನೌಕರರಿಗೆ ಒಂದು ರೆಫ್ರೆಶ್ಮೆಂಟ್ ಆಗುವ ರೀತಿಯಲ್ಲಿ ನಾವು ನೋಡಿಕೊಳ್ಳುತ್ತೀವಿ. ಯಾಕಂದರೆ ಕಂದಾಯ ಇಲಾಖೆ ಎಲ್ಲ ಇಲಾಖೆಗಳ ಒಂದು ಮಾತೃ ಇಲಾಖೆ, ತಾಯಿ ಇಲಾಖೆ ಆಗಿರುತ್ತದೆ. ಭಾಳಷ್ಟು ಕೆಲಸ ಕಾರ್ಯಗಳು ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ಮಾಡಿಕೊಡುವ ಇಲಾಖೆ. ಆದರೆ ಕಂದಾಯ ನೌಕರರಿಗೆ ಸ್ವಲ್ಪ ವರ್ಷಕ್ಕೊಮ್ಮೆ ಒಂದು ರೆಫ್ರೆಶ್ಮೆಂಟ್ ಆಗಬೇಕು, ಒಂದು ಹೊಸ ಒಂದು ವ್ಯವಸ್ಥೆ ಆಗಬೇಕಂತ ಹೇಳಿ ಈ ಥರ ಕಂದಾಯ ದಿನಾಚರಣೆಯನ್ನು ನಾವು ಹಮ್ಮಿಕೊಳ್ಳುತ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೊ ಮಚ್.